ಲಕ್ಷ್ಮಿ, ಬರೋದಕ್ಕೆ ಯಾಕೆ ತಡ ಮಾಡಿದೆ? ನಿನಗೋಸ್ಕರ ಕಾಯ್ತಾ ಇದೆ ಗೊತ್ತಾ? ಏನು ಮಾಡೋದು ಸರ್, ಇಲ್ಲಿಗೆ ಬರ್ತಿದ್ದೀನಿ ಅಂದಮೇಲೆ ಸುಮ್ಮನೆ ಬರೋಕ್ಕಾಗತ್ತಾ? ಎಲ್ಲ ಥರ ವ್ಯವಸ್ಥೆನೂ ಮಾಡಿಟ್ಟು ಬರಬೇಕಲ್ವಾ? ವ್ಯವಸ್ಥೆನಾ? ಏನು ಲಕ್ಷ್ಮಿ? ವಯಸ್ಸಾಗ್ತಾ ಆಗ್ತಾ ಮನುಷ್ಯನಿಗೆ ಬುದ್ಧಿ ಬರಬೇಕು, ಆದರೆ ನನಗೆ ಬುದ್ಧಿ ಬರಲಿಲ್ಲ. ಯಾರು ಕ್ಷಮಿಸಕ್ಕಾಗದೇ ಇರೋ ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಆದರೂ ದೊಡ್ಡ ಮನ್ಸು ಮಾಡಿ ನಾನು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅಯ್ಯೋ ಹೇಳಿ ಸರ್, ನೀವು ದೊಡ್ಡವರು, ಹೀಗೆಲ್ಲ ಕಾಲಿಗೆ ಬೀಳಬಾರ್ದು. ನೀವು ಹೀಗೆ ಮಾಡಲಿ ಅಂತ ನಾನು ಈ ಕೆಲಸ ಮಾಡಲಿಲ್ಲ ಸರ್. ನಿಮ್ಮ ಹೆಂಡತಿ ನಿಮ್ಮ ಮೇಲೆ ತುಂಬ ಪ್ರೀತಿ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನು ಹೋಗಿ ಈ ವಿಷಯ ಅವ್ರಿಗೆ ಹೇಳಿದ್ರು ಅವ್ರು ನಂಬಲಿಲ್ಲ. ಅವ್ರ ನಂಬಿಕೆಗೆ ದ್ರೋಹ ಮಾಡಬೇಡಿ ಸರ್. ನಿಮ್ಮ ಹೆಂಡತಿ ನಿಮ್ಮನ್ನ ಕ್ಷಮಿಸೋದಕ್ಕೆ ಒಪ್ಕೊಂಡಿದ್ದಾರೆ, ಅದವ್ರ ದೊಡ್ಡ ಗುಣ. ಇನ್ನು ಮುಂದೇನಾದರೂ ಈ ಥರ ಮಾಡಬೇಡಿ ಸರ್. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ ಸರ್. ಇವತ್ತಿನ ಕಾಲದಲ್ಲಿ ಮಧ್ಯಮ ವರ್ಗದವರು ಒಬ್ರು ದುಡಿಮೆಯಿಂದ ಜೀವನ ಮಾಡೋದಕ್ಕಾಗಲ್ಲ. ಅದಕ್ಕೆ ಸರ್, ಹೆಂಗಸರು ಹೊರಗಡೆ ದುಡಿಯೋದಕ್ಕೆ ಬರ್ತಾರೆ, ಗಂಡಸರು ಹೊರಗಡೆ ಮಾತ್ರ ದುಡಿತಾರೆ. ಹೆಂಗಸರು ಮನೆ ಒಳಗಡೆ ಹೊರಗಡೆ ಎರಡು ಕಡೆ ದುಡಿತಾರೆ. ಅದಕ್ಕೆ ಕಾರಣ ಅವಳು ಸಂಸಾರದ ಮೇಲೆ ಇಟ್ಟಿರೋ ಪ್ರೀತಿ, ಕಾಳಜಿ. ಅದಕ್ಕೋಸ್ಕರ ಅವಳು ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋದಕ್ಕೆ ರೆಡಿ ಇರ್ತಾಳೆ. ಆದರೆ ನೀವು ಅಂದ್ಕೊಂಡಾಗೆ ಆತ್ಮಸಾಕ್ಷಿನ ಮಾರ್ಕೊಂಡು ಯಾವ ಹೆಣ್ಣು ಬದುಕಲ್ಲ ಸರ್. 100 ಜನದಲ್ಲಿ ಯಾರಾದ್ರೂ ಒಬ್ರು ಹಣದಾಸೆಗೆ ತಮ್ಮ ಆತ್ಮಸಾಕ್ಷಿನ ಮಾರ್ಕೋಬಹುದು, ಆದ್ರೆ 99 ಜನ ತಮ್ಮ ಪ್ರಾಣ ಬಿಡ್ತಾರೆ ಹೊರತು ಇಂಥ ಕೆಲಸ ಮಾಡಲ್ಲ. ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಬರುವಂಥ ಪ್ರತಿಯೊಬ್ಬ ಹೆಣ್ಣಿನ ಹಿಂದೆನೂ ಒಂದೊಂದು ಕಷ್ಟದ ಕತೆ ಇದೆ ಸರ್. ಅವ್ರ ಅಸಹಾಯಕತೆನ ದಯವಿಟ್ಟು ದುರುಪಯೋಗ ಪಡಿಸ್ಕೋಬೇಡಿ ಸರ್. ನೀವು ಮಾಡಿರೋ ಒಂದು ತಪ್ಪಿನಿಂದ ಇವತ್ತು ನಿಮ್ಮ ಹೆಂಡತಿ ತಲೆ ತಗ್ಸೋ ಹಾಗಾಯ್ತು ಅಲ್ಲ ಸರ್. ಮನೆಯಲ್ಲಿ ಮುತ್ತನಂತ ಹೆಂಡತಿನ ಇಟ್ಕೊಂಡು ಯಾಕೆ ಸರ್ ಈ ಥರ ಯೋಚನೆ ಮಾಡ್ತಿದ್ದೀರಾ? ಇನ್ಮೇಲಾದರೂ ಇಂಥ ಯೋಚನೆಗಳನ್ನು ಬಿಟ್ಟು ಒಳ್ಳೆ ದಾರಿಯಲ್ಲಿ ಬದುಕೋದನ್ನು ನೋಡಿ. ಆಗ ನಿಮ್ಮ ಕಂಪ್ನಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಅವ್ರ ಮಾತು ಕೇಳಿದ್ರೇನ್ರಿ? ನೀವು ಇಷ್ಟೆಲ್ಲ ಕೆಟ್ಟದ್ ಮಾಡಿದ್ರು ಅವ್ರು ನಿಮಗೆ ಒಳ್ಳೇದೇ ಬಯಸ್ತಾ ಇದ್ದಾರೆ. ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ರಿ. ಇನ್ಯಾವತ್ತೂ ಇಂಥ ತಪ್ಪನ್ನ ಮಾಡಲ್ಲ ಲಕ್ಷ್ಮಿ, ದಯವಿಟ್ಟು ಈ ಪಾಪಿನ ಕ್ಷಮಿಸ್ಬಿಡು. ಕ್ಷಮೆ ಕೇಳಿ ನನ್ನ ಮುಂದೆ ಚಿಕ್ಕವರಾಗಬೇಡಿ ಸರ್, ಬದಲಾಗಿ ಅವ್ರ ದೃಷ್ಟಿಯಲ್ಲಿ ದೊಡ್ಡವರಾಗೊಳಿರಿ. ಇನ್ ಮುಂದೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಎಲ್ಲ ಹೆಣ್ಮಕ್ಳಲ್ಲಿ ನಿಮ್ಮ ಅಕ್ಕ ತಂಗಿಯರನ್ನ ನೋಡಿ ಸರ್. ಲಕ್ಷ್ಮಿ, ಯಾಕಮ್ಮ ಓಡ್ ಬರ್ತಾ ಇದೀಯಾ? ಸರ್, ಇವತ್ತು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಓಡ್ಕೊಂಡು ಬಂದೆ. ನೀನು ನೋಡ್ಕೊಂಡು ಬರೋದು ಬೇಡ, ನೀನು ನಡ್ಕೊಂಡೇ ಹೋಗ್ ಲಕ್ಷ್ಮಿ.
ಯಾಕೆ ಮೇಡಮ್ ಇವತ್ತೇನಾದರೂ ರಜೆನಾ? ಒಂಥರ ರಜಾನೆ, ಪರ್ಮನೆಂಟಾಗಿ ರಜಾ ಕೊಡ್ತಾ ಇದ್ದೀವಿ. ಅಂದ್ರೆ ನಿನ್ನನ್ನು ಕೆಲಸದಿಂದ ತೆಗೆದಾಕಿದ್ದೀನಿ. ಸರ್ ಏನು ಹೇಳ್ತಾ ಇದ್ದೀರಾ? ನಿನ್ನೆ ನೀ ನನಗೆ ಒಳ್ಳೆ ಬಹುಮಾನ ಕೊಟ್ಟಿದೀಯಲ್ಲಮ್ಮ, ಅದಕ್ಕೆ ಇದು ನಾನು ನಿನಗೆ ಮಾಡ್ತಿರೋ ಸನ್ಮಾನ. ಇಂಥರ ಸಮಾಜ ಉದ್ಧಾರ ಮಾಡೋರಿಗೆ ನನ್ನ ಫ್ಯಾಕ್ಟ್ರಿಲಿ ಕೆಲಸ ಇಲ್ಲ, ಅದಕ್ಕೆ ತೆಗೆದು ಹಾಕಿದ್ದೀನಿ. ಹೋಗ್ತಾ ಇರೋ. ಒಂದು ವೇಳೆ ಇನ್ನೂ ಸ್ವಲ್ಪ ದಿನ ನೀನು ನನ್ನ ಫ್ಯಾಕ್ಟ್ರಿಲೇ ಇದ್ರೆ ಎಲ್ಲರೂ ನಿನ್ನ ಹಾಗೆ ನನ್ನ ವಿರುದ್ಧ ತಿರುಗಿ ಬೀಳ್ತಾರೆ. ಅದು ನನಗಿಷ್ಟ ಇಲ್ಲ. ಅದಕ್ಕೆ ನೀನು ಫ್ಯಾಕ್ಟ್ರಿ ಒಳಗಡೆ ಕಾಲು ಇಡಬಾರ್ದು ಅಂತ ಈ ರಸ್ತೆಯಲ್ಲೇ ಹೇಳ್ತಾ ಇದ್ದೀನಿ. ಇದೇನು ಸರ್ ಹೀಗೆ ಹೇಳ್ತಾ ಇದ್ದೀರಾ? ನಿನ್ನೆ ನಿಮ್ಮ ಹೆಂಡತಿ ಮುಂದೆ ಬದಲಾಗಿ ಅಷ್ಟೊಂದು ಮಾತಾಡಿದ್ರಿ, ಇವತ್ತು ನೋಡಿದ್ರೆ ಹೀಗೆ. ಇದು ಸರಿನಾ ಸರ್? ಅದು ನಾಟಕ.